ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಭಾನುವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಹಾಲಿಡೇ ಆಗಿರೋದ್ರಿಂದ ನಿಧಾನಕ್ಕೆ ಎದ್ದು ಒಂದೊಂದೇ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ಯೂನಿಫಾರ್ಮ್ಸ್ ಇರ್ಬೋದು, ಬಟ್ಟೆ ವಾಷಿಂಗ್, ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಸಂಡೇಸೇ ಇಟ್ಕೋತೀವಿ. ಸೊ ನಂದು ಹಾಗೆ ಒಂದಷ್ಟು ಪ್ಲ್ಯಾನ್ ಇತ್ತು. ಹಾಗೆಯೇ ಸಂಕ್ರಾಂತಿ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ಶಾಪ್ ಮಾಡಬೇಕಿತ್ತು. ಸೊ ಶಾಪಿಂಗು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಹಸ್ಬೆಂಡ್ ಡ್ಯೂಟಿ ಹೇಗಿರುತ್ತೆ ಅದ್ರ ಮೇಲೆ ಟೈಮ್ನ ನಾನು ಮ್ಯಾನೇಜ್ ಮಾಡಬೇಕಿತ್ತು. ಸೊ ಬೆಳಿಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ರಂಗೋಲಿನ ಹಾಕ್ತಾ ಇದ್ದೀನಿ. 5ರಿಂದ 3 ಚುಕ್ಕೆ ಸಿಂಪಲ್ ರಂಗೋಲಿ, ಚೆನ್ನಾಗಿನೂ ಕಾಣುತ್ತೆ. ಸೊ ನಿಮಗೆ ಈ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಪ್ರತಿ ಸಾರಿ ರಂಗೋಲಿಗೆ ನಾನು ಹೇಳೋ ಹಾಗೆ ಕೆಮ್ಮಣ್ಣನ್ನು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ರಂಗೋಲಿ ಎಲ್ಲ ಮುಗಿಸಿ ಆದಮೇಲೆ ನಾನು ಬೆಳಿಗ್ಗೆ ಲೈಟಾಗಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೇಲಿ ಒಬ್ಬಳಿಗೆ ಚಿತ್ರಾನ್ನ ಇಷ್ಟ, ಒಬ್ಬಳಿಗೆ ಪುಳಿಯೋಗರೆ ಇಷ್ಟ. ಹಾಗಾಗಿ ಬೆಳಿಗ್ಗೆ ಎರಡನ್ನೂ ಮಾಡಿ ಆನಂತರ ಸಂಡೇ ಆಗಿದ್ದರಿಂದ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನಾನ್ ವೆಜ್ ರೆಸಿಪಿ ಏನೂ ಶೇರ್ ಮಾಡಿಲ್ಲ. ವೈ ಬಿಕಾಸ್ ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದರಿಂದ ಸಾಂಬಾರು ತುಂಬ ಸರಿ ತೋರಿಸಿದ್ದೀನಿ, ಹಾಗಾಗಿ ಶೇರ್ ಮಾಡಿಲ್ಲ. ಸಾಂಬಾರೆಲ್ಲ ಮಾಡೋದಕ್ಕಿಟ್ಟು ಪೂರ್ವಿ ಮತ್ತು ಸಾನುಗೆ ಸ್ಟಡೀಸ್ಗೆ ಒಂದಷ್ಟು ಹೆಲ್ಪ್ ಮಾಡಬೇಕಿತ್ತು. ಹಾಗಾಗಿ ನಾನು ಇಬ್ಬರಿಗೂ ಸ್ಟಡೀಸ್ ಸಂಬಂಧಪಟ್ಟಂತೆ ಒಂದಷ್ಟು ಹೆಲ್ಪ್ನ ಮಾಡ್ತಿದ್ದೆ. ಸಾನುಗೆ ಸಂಕ್ರಾಂತಿ ಆದ ನೆಕ್ಸ್ಟ್ ಡೇಯಿಂದಾನೇ ಟೆಸ್ಟ್ ಶುರುವಾಗುತ್ತೆ. ಪೂರ್ವಿಗೆ ಆಲ್ರೆಡಿ ಟೆಸ್ಟ್ ಮುಗ್ದಿದೆ. ಸಾನುಗೂ ಪೂರ್ವಿಗೂ ಸೇಮ್ ಟೈಮಲ್ಲಿ ಟೆಸ್ಟ್ ಬರ್ತಾಯಿತ್ತು ಇಷ್ಟು ವರ್ಷ. ಬಟ್ ಈ ಸಾರಿ ಅವಳು 8th ಆಗಿರೋದ್ರಿಂದ ಫೆಬ್ಗೆಲ್ಲ ಅವಳದು ಎಕ್ಸಾಮ್ ಮುಗಿದೋಗ್ಬಿಡುತ್ತೆ. ಪುನಃ ರಜೆ ಬರೋದಕ್ಕಿಂತ ಮುಂಚೆನೇ 9th ಬರ್ತಾಳೆ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಆ ಥರ ಇರುತ್ತೆ. ಸೊ ಹಾಗಾಗಿ ಅವಳನ್ನು ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡಬೇಕು. ಕನ್ನಡ ಒಂದಷ್ಟು ಭಾವಾರ್ಥ ಎಲ್ಲ ಹೇಳ್ಕೊಡೋದಿತ್ತು, ಅದನ್ನು ಹೇಳಿಕೊಟ್ಟೆ. ಅದಾದ ನಂತರದಲ್ಲಿ ಅಡುಗೆ ರೆಡಿಯಾಗಿದ್ದರಿಂದ ನಮ್ಮ ಮನೆ ಕಡೆಗಳಲ್ಲೆಲ್ಲ ನಾಟಿ ಕೋಳಿ ಸಾಂಬಾರು ಮಾಡಿದ್ರೆ ಕುದಿತಾ ಇರುವಾಗ ಮಕ್ಕಳಿಗೆ 1-4 ಪೀಸ್ ಜೊತೆ ಸಾಂಬಾರು ಕೊಟ್ಟು ಕುಡಿಸೋದು ಅಭ್ಯಾಸ, ಚೆನ್ನಾಗಿಯೂ ಇರುತ್ತೆ. ಸೊ ಹಾಗಾಗಿ ಇವಾಗ್ಲೂ ಅಷ್ಟೇ, ಅವರಪ್ಪ ಇನ್ನೂ ಬಂದಿರಲಿಲ್ಲ. ಮಕ್ಕಳಿಬ್ಬರಿಗೂ ಸಾಂಬಾರು ಜೊತೆಗೆ 1-2 ಪೀಸ್ ಹಾಕಿ ಕೊಟ್ಟೆ. ಸಾಂಬಾರು ಕುಡಿದು ಆನಂತರ ಮಕ್ಕಳು ಊಟ ಮಾಡಿದ್ರು. ಊಟ ಆದ ನಂತರದಲ್ಲಿ ಹಸ್ಬೆಂಡ್ ಬಂದರು. ಹಸ್ಬೆಂಡ್ ಬಂದಮೇಲೆ ನಾವು ಊಟ ಮಾಡಿಕೊಂಡು ಆನಂತರ ಶಾಪಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮಗೆ ಪ್ಲ್ಯಾನ್ ಇದ್ದಿದ್ದೇನು ಅಂತಂದರೆ, ಒಂದು ಅಪ್ರಾಕ್ಸಿಮೇಟ್ ಅಮೌಂಟ್ ಅಂತ ಹಾಕೋಬೇಕಲ್ವ ಯಾವಾಗ್ಲೂ. ಅದು ಹಬ್ಬ ಇರಲಿ ಏನೇ ಇರಲಿ, ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡೋದು ಆ ಥರ ಏನೂ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ. ಜೊತೆಗೆ ಇಬ್ಬರಿಗೂ 1500 ಈ ರೇಂಜ್ ಒಳಗಡೆ ಅಷ್ಟೇ, ಅದ್ರ ಮೇಲೆ ಆದರೆ ಬೇಡ ಅನ್ನೋದೊಂದು. ಮತ್ತು ಅವ್ರಿಗೆ ಯೂನಿಫಾರ್ಮೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕಲರ್ ಡ್ರೆಸ್ಸಸ್ ಏನು ಸ್ಕೂಲಲ್ಲಿ ಅಲೋ ಇಲ್ಲ. ಮನೆ ಕಡೆ ಫಂಕ್ಷನ್ಗಳಿಗೆ ಹೋದಾಗ ಮಾತ್ರ ಆಗಿದ್ದರಿಂದ. ಮತ್ತು ಇಬ್ಬರು ದಾವಣಿನೇ ಬೇಕು ಅಂತ ಕೇಳಿದರು. ಹಾಗಾಗಿ ನಾನು ನಿತ್ಯ ಸಿಲ್ಕ್ಸ್ಗೆ ಹೋದೆ. ಅಲ್ಲಿನೇ ನಾನು ಆಲ್ಮೋಸ್ಟ್ ಪರ್ಚೇಸ್ ಮಾಡೋದು. ಮೈಸೂರಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಆನ್ಲೈನಲ್ಲಿ ಚೆನ್ನಾಗಿರೋ ಸಿಕ್ಕಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ನಾನು ನಿತ್ಯಗೆ ಹೋಗ್ತೀನಿ. ಸ್ವಲ್ಪ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ಅನಿಸುತ್ತೆ, ಕಲೆಕ್ಷನ್ ವೈಸು ಓಕೆ ಅಂತ ಅನಿಸುತ್ತೆ. ಹಾಗಾಗಿ ಇಬ್ಬರಿಗೂ ಸರ್ಚ್ ಮಾಡಿ ತಗೊಳ್ಳೋಣ ಅಂತ ಅಂದ್ಕೊಂಡು ಸರ್ಚ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕಲರ್ ಕಾಂಬಿನೇಷನ್ ನೋಡಬೇಕಿತ್ತು ಒಂದು, ಮತ್ತು ಅಮೌಂಟು ನೋಡಬೇಕಿತ್ತು. ಸ್ಟಾರ್ಟಿಂಗ್ ಪ್ರೈಸು 1200 ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಮ್ಮ ಬಜೆಟ್ಗೆ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನು ಚೆಕ್ ಮಾಡಿ ಆನಂತರ ಪೂರ್ವಿಗೆ ಮತ್ತು ಸಾನುಗೆ ಇಬ್ಬರಿಗೂ ಒಂದೊಂದು ದಾವಣಿ ಸೆಟ್ಟೆ ತೊಗೊಂಡು ಬಂದೆ. ಸೊ ಈಗ ಶಾಪಿಂಗ್ ಎಲ್ಲ ಮುಗೀತು. ವಿತಿನ್ 40-45 ಮಿನಿಟಲ್ಲೆಲ್ಲ ಮುಗಿಸ್ದೆ. ಆನಂತರ ಮನೆಗೆ ಹೋಗಿ ನಾನು ಏನೆಲ್ಲ ತೊಗೊಂಡೆ ಅನ್ನೋದನ್ನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ವಿತ್ ಪ್ರೈಸ್. ಇವಾಗ ತಾನೇ ಶಾಪಿಂಗ್ ಮುಗೀತು. ಬರೀ ಮಕ್ಕಳಿಗಷ್ಟೇ ತೊಗೊಂಡಿದ್ದು. ಹಸ್ಬೆಂಡ್ಗೆ ಆಲ್ರೆಡಿ ಒಂದು ಕುರ್ತಾ ಇದೆ ಮತ್ತು ಒಂದು ಟೀ ಶರ್ಟ್ ಇದೆ. ಆ್ಯಂಡ್ ನನ್ನ ಸ್ಯಾರಿ ತೋರಿಸಿದ್ದೆ ನಿಮಗೆ ಲಾಸ್ಟ್ ಟೈಮೇ. ಜಸ್ಟ್ ಸ್ಟಿಚಿಂಗ್ ಕೊಡಬೇಕು. ನಾನು ಸ್ಟಿಚ್ ಮಾಡ್ತಾ ಇಲ್ಲ ಈ ಸರಿ, ಹೊರಗಡೆ ಕೊಟ್ಟು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಕ್ಕಳಿಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಅವರಿಬ್ಬರು ತುಂಬ ದಿನದಿಂದ ಆಸೆಪಟ್ಟು ಕೇಳ್ತಾ ಇದ್ದಿದ್ದು ದಾವಣಿ ಥರ ಪ್ಯಾಟ್ರನಲ್ಲಿ ಕೊಡಿಸು ಅಂತ ಇಬ್ಬರೂ ಕೇಳ್ತಾಯಿದ್ರು. ಅದೇ ಥರ ಸರ್ಚ್ ಮಾಡಿದ್ವಿ. ಸೊ ಕಾಸ್ಟ್ ವೈಸ್ ಕ್ವಾಲಿಟಿ ವೈಸಲ್ಲಿ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿದ್ವು. ಬಟ್ ರೇಟೂ ಸಹ ಹಾಗೆ ಇತ್ತು. ಸಾನುಗೆ ಆಲ್ರೆಡಿ ರೆಡಿ ಡ್ರೆಸ್ ಸಿಕ್ಕಿದೆ, ಬಟ್ ಪೂರ್ವಿಗೆ ಸ್ಟಿಚ್ ಮಾಡಿಸ್ಬೇಕು ಆ ಥರ ಸಿಕ್ಕಿದೆ. ಸೆಮಿ ಸ್ಟಿಚ್ ಡ್ರೆಸ್ ಸಿಕ್ಕಿರುವಂಥದ್ದು ಅವಳಿಗೆ. ಸೊ ಒಂದೊಂದೇ ತೋರಿಸ್ತೀನಿ ನಾನು. ಇದು ನಾನು ಸಾನುಗೆ ತಗೊಂಡಿರೋ ಅಂಥದ್ದು. ನೋಡ್ತಾ ಇರ್ಬೋದು ಕೆಟ್ಲಾಗಲ್ಲಿ ಹೇಗಿದೆ ಅಂತ. ಡಾಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಗ್ರೀನ್ ಕಲರ್ಗೆ ಇಲ್ಲಿ ಪರ್ಪಲ್ ಕಲರ್ದು ಕಾಂಬಿನೇಷನ್ ಇರುವಂಥದ್ದು ಬಾರ್ಡರು. ಈ ಥರ ರೇರ್ ಕಾಂಬಿನೇಷನ್ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ರೇಟ್ ಮೇಲೆ ಡಿಪೆಂಡ್. ರೇಟ್ ಇನ್ನೂ ಜಾಸ್ತಿ ಆಗಿದ್ದಿದ್ರೆ ಇನ್ನೂ ಒಳ್ಳೆ ಕಲರ್ ಕಾಂಬಿನೇಷನ್ ಇರೋದು ಸಿಗ್ತಾಯಿತ್ತು. ಕಲೆಕ್ಷನ್ಸ್ ಚೆನ್ನಾಗಿದ್ವು ಆ್ಯಕ್ಚುಲಿ. ಸೊ ನಾನು ಪರ್ಚೇಸ್ ಮಾಡಿದ್ದು ನಿತ್ಯ ಸಿಲ್ಕಲ್ಲಿ ನೋಡಿ.
ಡ್ರೆಸ್ಸು ಇಲ್ಲೇ ಇದೆ. ಯಾಕಂದರೆ ಪ್ರತಿ ಸಾರಿ ಕೇಳ್ತಾ ಇರ್ತೀರಾ ನಿತ್ಯ ಅಂದರೆ ಯಾವುದು, ಎರಡು ಇದೆಯಲ್ಲ ಯಾವುದು ಅಂತ. ಸೊ ನಾನು ಪರ್ಚೇಸ್ ಮಾಡಿರೋದು ನಿತ್ಯ ಸಿಲ್ಕಲ್ಲಿ ಸೊಂಟಕ್ಕೆ ಕಟ್ಟುವಂಥ ದಾರ. ಸ್ವಲ್ಪ ಐರನ್ ಮಾಡಬೇಕು, ಐರನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಬಾರ್ಡರ್ ಈ ಥರ ಬರುತ್ತೆ. ಇದು ಸಾನೋ ಸೈಜು 30, ಹಾಗಾಗಿ ಇದನ್ನು ತಗೊಂಡೆ ನಾನು. ಆ್ಯಂಡ್ ಬ್ಲೌಸ್, ಇದು ಬ್ಲೌಸ್ ಬರುತ್ತೆ. ಅಂದರೆ ಮೇ ಬಿ ಇಲ್ಲಿ ತನಕ ನಾವು ಬ್ಲೌಸ್ ಹಾಕ್ತೀವಲ್ಲ ಹಾಗೆ ಬರುತ್ತೆ ಅಂತ ಅನಿಸುತ್ತೆ. ಬಟ್ ಲಂಗ ಸ್ವಲ್ಪ ಉದ್ದ ಇರೋದ್ರಿಂದ ಅವಳಿಗೇನು ಸೊಂಟದ ಹತ್ರ ಕಾಣಲ್ಲ, ಸ್ವಲ್ಪ ಮೇಲ್ಗಡೆನೆ ಕಟ್ಬೋದು. ಸೊ ಇದು ಬ್ಲೌಸು ಅವಳಿಗೆ ಬಂದಿರೋದು. ಒಳಗಡೆ ಸ್ಲೀವ್ ಕೊಟ್ಟಿದ್ದಾರೆ, ಬೇಕಿದ್ರೆ ಅಟ್ಯಾಚ್ ಮಾಡ್ಕೋಬೋದು. ಬಟ್ ನಾನು ಅಟ್ಯಾಚ್ ಮಾಡಲ್ಲ. ನೋಡೋಣ ಹೇಗೆ ಕಾಣುತ್ತೆ. ಸ್ಲೀವ್ಲೆಸ್ ಚೆನ್ನಾಗಿ ಕಾಣುತ್ತೋ, ಸ್ಲೀವ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೋ ಒಂದ್ಸರಿ ನೋಡಿ. ಬೈ ಚಾನ್ಸ್ ಸ್ಲೀವ್ ಹಾಕಬೇಕು ಅಂದರೆ ಸ್ಲೀವ್ ಹಾಕ್ತೀನಿ. ನಿಮ್ಮ ಒಪಿನಿಯನ್ ಏನಂತ ಹೇಳಿ, ಸ್ಲೀವ್ ಹಾಕಬೇಕಾ ಬೇಡವಾ ಅಂತ. ಆ್ಯಂಡ್ ಇದು ದುಪ್ಪಟ್ಟ ಬರುತ್ತೆ. ದುಪ್ಪಟ್ಟ ಉದ್ದನೇ ಇದೆ, ಆರಾಮ್ಸೆ ಅವಳಿಗೆ ಸ್ಯಾರಿ ಥರ ಉಡಿಸ್ಬೋದು. ಸೊ ಇದು ಸಾನುಗೆ ತಗೊಂಡಿರುವಂಥ ಡ್ರೆಸ್ನ ನಾನು ಪೇ ಮಾಡಿದ್ದು 1280. ಇವರಂತೂ ₹1 ಕಡಿಮೆ ಮಾಡಲ್ಲ, ಫಿಕ್ಸ್ಡ್ ರೇಟು ತಗೊಂಡಿದ್ದೀನಿ. ಇದು ಸಾನು ಡ್ರೆಸ್. ಈಗ ಪೂರ್ವಿಗೆ ತೋರಿಸ್ತೀನಿ. ಆ್ಯಂಡ್ ಇದು ಪೂರ್ವಿಗೆ ತಗೊಂಡಿರುವಂಥದ್ದು ಪರ್ಪಲ್ ಕಲರ್. ಇದೂ ಅಷ್ಟೇ ರೇರ್ ಕಾಂಬಿನೇಷನ್ ಅಂತ ಅನ್ನಿಸ್ತು. ಸಾನದು ಬಾರ್ಡರ್ ಏನಿದೆ ಅದು ಇವಳಿಗೆ ಫುಲ್ ಮೈದಾನ ಬಂದಿದೆ. ಮತ್ತು ಇದು ಗ್ರೀನ್ ಕಲರ್ ಬಾರ್ಡರ್. ಸಾನುಗೆ ಫುಲ್ ಮೈದಾನ ಗ್ರೀನ್ ಕಲರ್ ಇದೆ ಅಲ್ವಾ. ಸೊ ಕಾಂಟ್ರಾಸ್ಟ್ ಕಾಂಬಿನೇಷನ್ ಚೆನ್ನಾಗಿದೆ. ಮೇನ್ಲಿ ನನಗೆ ಈ ಥರ ಏನು ಬ್ಯಾಗ್ ಇಷ್ಟ ಆಯಿತು. ಮಕ್ಕಳದು ತುಂಬ ಕಾಸ್ಟ್ಲಿ ಬಟ್ಟೆಗಳಿರುತ್ತೆ, ನೀಟಾಗಿ ಎತ್ತಿಡೋದಕ್ಕೆ ಜಾಗ ಇರಲ್ಲ. ಸೊ ಈ ಥರ ಬ್ಯಾಗ್ಸ್ನ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಮಕ್ಕಳ ಬಟ್ಟೆ ಅಂತಂದರೆ ಮಿನಿಮಮ್ 1500 ಸ್ಟಾರ್ಟ್ ಆದ್ರೂ 8000 9000 ತನಕನೂ ಇರುತ್ತೆ. ಸೊ ಈ ಥರ ಒಂದು ಬ್ಯಾಗ್ಸನ್ನು ಕೊಟ್ಟರೆ ಅವ್ರ ಬಟ್ಟೆಗಳನ್ನ ನೀಟಾಗಿ ಪ್ರಿಸರ್ವ್ ಮಾಡಿ ಇಡ್ಬೋದು. ಸೊ ನೋಡಿ, ಇದು ಪೂರ್ವಿದು. ಸಾನೋ ಬಟ್ಟೆ ಏನಿದೆಯೋ ಅದರ ಕಾಂಟ್ರಾಸ್ಟ್ ಇದೆ. ಅವಳು ಬಾರ್ಡರ್ ಕಲರ್ ಇರೋದು ಇವಳಿಗೆ ಕಂಪ್ಲೀಟ್ ಮೈದಾನದೆಲ್ಲ ಬಂದಿದೆ. ಮತ್ತು ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ. ಈ ಕಲರ್ ಅವಳ ಹತ್ರ ಇರಲಿಲ್ಲ. ಚೆನ್ನಾಗಿ ಕಾಣುತ್ತೆ, ಟ್ರೆಡಿಷ್ನಲ್ ವೇರ್ ಅಲ್ವಾ. ಎಳ್ಳು ಬೆಲ್ಲ ಬಿರೋದಕ್ಕೆ ಮನೆಗೆ ಹೋಗ್ತವೆ ಹೆಣ್ಮಕ್ಳು. ಹಾಗಾಗಿ ಟ್ರೆಡಿಷ್ನಲ್ ವೇರ್ ಇದ್ರೇ ಲಕ್ಷಣ ಅಂತ ಅನ್ನಿಸ್ತು. ಮತ್ತು ಅವರು ಅದನ್ನೇ ಕೇಳ್ತಿದ್ದರಿಂದ ನಾನು ಪೂರ್ವಿ ಮತ್ತು ಸಾನು ಇಬ್ರಿಗೂ ಇದೇ ಥರ ಬಟ್ಟೆಗಳನ್ನು ತಂದೆ. ನಮ್ಮೆಲ್ಲರಿಗೂ ಅಮ್ಮಂದರಿಗೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಅಷ್ಟೊಂದು ಅಮೌಂಟ್ ಕೊಟ್ಟು ತರ್ತೀವಿ, ಬಟ್ ಎಲ್ಲ ಕಡೆ ಅದನ್ನು ವೇರ್ ಮಾಡೋದಕ್ಕಾಗಲ್ಲ. ಆ ಮಕ್ಕಳು ಒಂದು ಸರಿ ಇಷ್ಟಪಟ್ಟು ಹಾಕ್ಕೊಂಡಂಗೆ ಮತ್ತೊಂದು ಸರಿ ಹಾಕಲ್ಲ. ಅದನ್ನು ತುಂಬ ಹೆಸಿಟೇಟ್ ಮಾಡ್ತಾರೆ ಹಾಕ್ಕೊಳ್ಳೋದಕ್ಕೆ. ಆವಾಗ ಬೇಜಾರಾಗುತ್ತೆ, ಅಷ್ಟೊಂದು ಅಮೌಂಟ್ ಕೊಟ್ಟಿದ್ದೀವಲ್ಲ ಅಂತ. ಬಟ್ ಏನು ಮಾಡೋದಕ್ಕಾಗಲ್ಲ. ಅದಕ್ಕೆ ಈ ಥರ ಬಟ್ಟೆಗಳನ್ನ ತಗೊಂಡ್ರೆ ಒಂದು ಇದನ್ನು ನಾವು ದೊಡ್ಡದು ಚಿಕ್ಕದು ಮಾಡ್ಕೋಬೋದು, ಸ್ಟಿಚ್ನ ಬಿಚ್ಚಿ ಅಥವಾ ಮತ್ತೆ ಸ್ಟಿಚ್ ಹಾಕೋದ್ರ ಮೂಲಕ. ಹಾಗೆಯೇ ಕ್ಲಾತು ಸ್ಮೂತ್ ಇರೋದ್ರಿಂದ, ತುಂಬ ಹೆವಿ ಅನ್ನಿಸ್ದೇ ಇರೋದ್ರಿಂದ ಯಾವುದೇ ಅಕೇಶನ್ಗೆ ಬೇಕಾದರೂ ನಾವು ಇದನ್ನು ಹಾಕೋಬೋದು. ಸೊ ಹಾಗಾಗಿ ಮಕ್ಕಳಿಗೆ ಬಟ್ಟೆಗಳನ್ನು ತಗೊಳ್ಳುವಾಗ ಗ್ರ್ಯಾಂಡಾಗಿರಬೇಕು ಅಂತ ನಾವು ಎಷ್ಟು ಯೋಚನೆ ಮಾಡ್ತೀವೋ ಹಾಗೆಯೇ ಮಗು ಇದನ್ನು ಪದೇ ಪದೇ ಹಾಕಿದ್ರೆ ಹಾಕಿಸ್ಕೊಳ್ಳುತ್ತಾ ಅನ್ನೋದನ್ನು ನೋಡಿದ್ರೆ ಬೆಟರ್ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಪೂರ್ವಿ ಬಟ್ಟೆಗೆ ನಾನು ಪೇ ಮಾಡಿದ್ದು ₹1680. ಸೆಮಿ ಸ್ಟಿಚ್ ಹಿಡಿದು ಉಳಿದಿದ್ದು ಸ್ಟಿಚ್ ಮಾಡಬೇಕು, ಅರ್ಧ ಸ್ಟಿಚ್ ಆಗಿದೆ. ಸೊ ಟೈಲರ್ ಹತ್ರ ಕೊಟ್ಟು ಸ್ಟಿಚ್ ಮಾಡಿಸ್ತೀನಿ ಸ್ನೇಹಿತರೆ, ನಾನು ಮಾಡೋದಕ್ಕೆ ಹೋಗಲ್ಲ. ಈಗ ನೆಕ್ಸ್ಟು ತುಂಬ ಜನ ಕೇಳಿದ್ರಿ ನಿಮ್ಮ ತಾಳಿ ಸರದ್ದು ಡಿಸೈನ್ ತೋರಿಸಿ ಅಂತ. ಇದನ್ನು ಮಾಡಿಸಿ 5-5.5 ವರ್ಷ ಆಗಿದೆ ಸ್ನೇಹಿತರೆ. ಬಟರ್ಫ್ಲೈ ಡಿಸೈನ್ ಅಂತನೇನೋ ಮಾಡಿಕೊಟ್ಟಿದ್ದು ನನಗೆ. ಮತ್ತು ಏನೋ ನಾನು ಚೇಂಜ್ ಮಾಡಿಸೋದಕ್ಕೆ ಹೋಗಿಲ್ಲ. ನಾನು ಮದುವೆ ಆದಾಗಿಂದ ಇದು 2ನೇ ಸಾರಿ ನಾನು ಮಾಡಿಸ್ಕೊಂಡಿರುವಂಥದ್ದು. ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದು ತುಂಬ ತೆಳುವಾಗ್ಬಿಟ್ಟಿತ್ತು, ಸೌದೋಗಿತ್ತು. ಹಾಗಾಗಿ ಸೆಕೆಂಡ್ ಟೈಮ್ ಆಚೆಯನ್ನು ಕೊಟ್ಟು ಮೇಲ್ಗಡೆ ಅಮೌಂಟ್ ಕೊಟ್ಟು ಮಾಡಿಸ್ಕೊಂಡಿರುವಂಥದ್ದು. ಇದನ್ನು ಸ್ವಲ್ಪ ಶಾರ್ಟಾಗೆ ಮಾಡಿಸಿದ್ದೆ, ಬಟ್ ಇವಾಗ ಎಳೆದು ಲಾಂಗ್ ಆಗಿದೆ. ಪ್ಲ್ಯಾನ್ ಏನೂ ಇಲ್ಲ ಮತ್ತೆ ಮಾಡಿಸ್ಕೋಬೇಕು ಅಂತ. ನಾನು ಅಂದ್ಕೊಂಡೆ ಇದು ತುಂಬ ಕಾಮನ್ ಡಿಸೈನ್, ಇದನ್ನು ತೋರಿಸೋ ಅವಶ್ಯಕತೆ ಏನಿಲ್ಲ ಅಂತ. ಬಟ್ ತುಂಬ ಜನ ಕೇಳಿದ್ರಿ ನಿಮ್ಮ ಮಂಗಳಸೂತ್ರದ ಡಿಸೈನ್ ಹೇಗಿದೆ ತೋರಿಸಿ ಅಂತ. ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾನು ಗೋಲ್ಡ್ ಶಾಪ್ ಅವ್ರ ಹತ್ರ ಕೇಳಿದಾಗ ಈ ಡಿಸೈನ್ ಬಟರ್ಫ್ಲೈ ಡಿಸೈನ್ ಅಂತ ಹೇಳಿದ್ರು. ನಾನು ಈ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದಾಗ ಸೊ 5-5.5 ವರ್ಷ ಆಗಿದೆ. ಫಸ್ಟು ಶಾರ್ಟಾಗಿ ಮಾಡಿಸ್ಕೊಂಡಿದ್ದೆ, ಬಟ್ ಇವಾಗ ಲಾಂಗ್ ಆಗಿದೆ. ಇದು ನನ್ನ ತಾಳಿ ಸರದ ಡಿಸೈನ್. ನೀವು ಕೇಳಿದ್ದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ಬ್ಲೌಸ್ ಪೀಸ್ ನಾನು ಸುಮಾರು 2 ವೀಕ್ಸ್ ಬ್ಯಾಕ್ ತೋರಿಸಿದ್ದೆ, ತಗೊಂಡಿದ್ದೀನಿ, ಚೆನ್ನಾಗಿದೆ, ಸ್ಟಿಚ್ ಮಾಡ್ಕೋಬೇಕು ಅಂತ. ವಿತೌಟ್ ಲೈನಿಂಗೇ ಸ್ಟಿಚ್ ಮಾಡ್ಕೋಬೋದು, ಅಷ್ಟೊಂದು ಥಿಕ್ಕಾಗಿದೆ. ಬಟ್ ನನಗೆ ವಿತೌಟ್ ಲೈನಿಂಗ್ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಲೈನಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಬೋ ಲೆಂತ್ ಸ್ಲೀವ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ಲೀವ್ಸ್ಗೆ ನಾನು ಲೈನಿಂಗನ್ನು ಯಾವುದಕ್ಕೂ ಕೊಡೋಲ್ಲ. ಯಾಕಂದರೆ ಆವಾಗ ಮಡಿಕೆಗಳು ಕೂರ್ತವೆ. ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ಸೊ ಇವಾಗ ಮೊದಲು ಲೈನಿಂಗ್ ಕ್ಲಾತನ್ನು ನೋಡಿ ಹೇಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಅಂತ. ನಾನು ಟೈಲರಿಂಗ್ ಬಗ್ಗೆ, ಸ್ಟಿಚಿಂಗ್ ಬಗ್ಗೆ ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ಮತ್ತೆ ಕೇಳಿದ್ರಿ, ಅದಕ್ಕೋಸ್ಕರ ಮಾರ್ಕಿಂಗ್ ಮತ್ತು
ಕಟಿಂಗ್ನ ನಾನು ನಿಮಗೆ ತೋರಿಸ್ತೀನಿ. ಜೊತೆಗೆ ನಾನು ಯಾವ ಸ್ಟಿಚಿಂಗ್ ವೀಡಿಯೋಸ್ನ ಮಾಡಿದ್ದೀನೋ ಎಲ್ಲನೂ ಇನ್ನು ಮುಂದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ವೀಡಿಯೋಸ್ ಲಿಂಕನ್ನು ಮೇ ಬಿ ಆವಾಗ ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ನಾನು ಏನು ಮೆಷರ್ಮೆಂಟ್ನ ತಗೋತೀನೋ ನನ್ನ ಬ್ಲೌಸಿಗೆ ಅದರದ್ದು ಒಂದು ಪಿಕ್ನ ನಾನು ಸೈಡಲ್ಲಿ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದರಲ್ಲಿ ಬ್ಲೌಸ್ ಲೆಂತ್ 15.5 ಇರುತ್ತೆ, ಮತ್ತು ವಿಡ್ತ್ ಅಗಲ ಏನಿರುತ್ತೋ ಅದು 9 ಇಂಚನ್ನು ತಗೋತೀನಿ, 2 ಇಂಚ್ ಎಕ್ಸ್ಟ್ರಾ, ಟೋಟಲ್ 11 ಇಂಚನ್ನು ತಗೋತೀನಿ. ಹಾಗೆಯೇ ನೆಕ್ದು ವಿಡ್ತ್ ಏನಿದೆ 2.5 ಇಂಚು, ಮತ್ತು ಫ್ರಂಟ್ ನೆಕ್ ಡೀಪ್ ಕೊಡೋಣ ಅಂತ ನಾನು 6 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ಬ್ಯಾಕ್ ನೆಕ್ ಕಂಪ್ಲೀಟ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಆರ್ಮ್ ಹೋಲ್ ಏನಿದೆ 6.5 ಇಂಚನ್ನು ತಗೊಂಡು ಆನಂತರ 1.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಟೈಲರಿಂಗ್ ಯಾರು ಮಾಡ್ತಿರ್ತೀರ ನಿಮ್ಗೊಂದು ಐಡಿಯಾ ಇರುತ್ತೆ, ಬಟ್ ನನ್ನ ಬಾಡಿ ಮೆಷರ್ಮೆಂಟ್ ಕೆಲವ್ರಿಗೆ ಸೂಟ್ ಆಗ್ಬೋದು. ಆ ಕಾರಣಕ್ಕೆ ನಮ್ಮ ಸೈಜ್ ಯಾರಿದ್ದಾರೆ ಅದೇ ಮೆಷರ್ಮೆಂಟಲ್ಲಿ ನಾವು ಸ್ಟಿಚ್ ಮಾಡ್ಕೋಬೋದಲ್ಲ ಅಂತ ಥಿಂಕ್ ಮಾಡ್ತಿರ್ತೀರಿ. ಸೊ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಜಸ್ಟ್ ಕಟಿಂಗ್ ಅಷ್ಟನ್ನು ತೋರಿಸಿರೋದು ಸ್ನೇಹಿತರೆ. ಬಟ್ ನಾನು ಆಗಲೇ ಹೇಳಿದಾಗೆ ಡೆಫಿನೆಟ್ಲಿ ನನ್ನ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲದರ ಲಿಂಕನ್ನು ನಾನು ಆದಷ್ಟು ಬೇಗ ನನ್ನ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಮೇಲೆ ಪ್ರತಿ ಸಾರಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಿಂದ. ಸೊ ಸದ್ಯಕ್ಕೆ ಇವಾಗ ಕಟಿಂಗ್ ಎಲ್ಲ ಮುಗ್ದಿದೆ. ನನಗೆ ನೈಟ್ ಅಡುಗೆ ಮಾಡೋ ಅಷ್ಟಿರಲಿಲ್ಲ, ನಾನ್ ವೆಜ್ ಸಾಂಬಾರು ಇದ್ದಿದ್ದರಿಂದ ಜಸ್ಟ್ ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ ಇತ್ತು. ಸೊ ಹಾಗಾಗಿ ಟೈಲರಿಂಗ್ಗೆ ಕೂತ್ಕೊಂಡೆ, ಇಲ್ಲ ಅಂದಿದ್ರೆ ಮೇ ಬಿ ಸ್ಟಿಚಿಂಗ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಬ್ಲೌಸ್, ಬಟ್ ಯಾವ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡಿದ ತಕ್ಷಣ ತುಂಬ ಇಷ್ಟ ಆಗಿ ತೊಗೊಂಡ್ಬಿಟ್ಟೆ. ಅದನ್ನೇ ಯೋಚನೆ ಮಾಡ್ತಿದ್ದೆ ಯಾವ ಸ್ಯಾರಿಗೆ ಮ್ಯಾಚ್ ಮಾಡ್ಬೋದು ಅಂತ, ಬಟ್ ನೋಡೋಣ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರೆ ಮೇ ಬಿ ಚೆನ್ನಾಗಿ ಕಾಣುತ್ತೆ. ಸೊ ನಾನು 7:15 ಅಂತ ಅನಿಸುತ್ತೆ ಸ್ಟಿಚಿಂಗ್ ಕೂತಾಗ. ಆಲ್ಮೋಸ್ಟ್ 9 o'clockಗೆಲ್ಲ ಸ್ಟಿಚಿಂಗ್ ಮುಗಿದಿದೆ. ಇವತ್ತು ಸ್ಪೆಷಲ್ ಏನು ಅಂದರೆ ಹುಕ್ಕು ಸಹ ಹಾಕ್ಬಿಟ್ಟಿದ್ದೀನಿ ನಾನು. ಸೊ ಫೈನಲಿ ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಹಸ್ಬೆಂಡ್ ಡ್ಯೂಟಿಯಿಂದ ಬರೋ ತನಕ ಬ್ಲೌಸ್ ಸ್ಟಿಚಿಂಗ್ ಮುಗಿಸ್ದೆ. ಆನಂತರ ಊಟ ಮಾಡಿಕೊಂಡು, ನೀವೆಲ್ಲರೂ ಹೇಳಿದ್ರಿ ಯಾವುದೇ ಕಾರಣಕ್ಕೂ ಸ್ಟಡಿ ಟಿಪ್ನ ನಿಲ್ಲಿಸಬೇಡಿ ಅಂತ. ಸೊ ಇವತ್ತಿನ ಸ್ಟಡಿ ಟಿಪ್ ನೋಡೋಣ. ನೋಡಿದ ತಕ್ಷಣ ನೀವು ಅಂದ್ಕೋಬೋದು ಏನಿದು ನಮಗೆ ಗೊತ್ತಿಲ್ವಾ ಅಂತ, ಬಟ್ ಇಲ್ಲಿ ನಾವು ತುಂಬ ಜನ ಎಡುತ್ತಾ ಇದ್ದೀವಿ ನಾವು ಕಲಿಯೋದ್ರಲ್ಲಿ, ನಮ್ಮ ಮಕ್ಕಳು ಕಲಿಸೋದ್ರಲ್ಲಿನೂ. ಬೇಕಿದ್ದರೆ ಈ ವಿಡಿಯೋ ನೋಡಿದ್ಮೇಲೆ ಒಂದ್ಸಾರಿ ನೀವು ನಿಮ್ಮ ಮಕ್ಕಳನ್ನ ಚೆಕ್ ಮಾಡಿ, ಈ ತೋರಿಸ್ತಿದಾರಲ್ಲ ಇವತ್ತು ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಾನು ಆ್ಯಸ್ ಎ ಟೀಚರಾಗಿ ಮಕ್ಕಳನ್ನು ಬರೆಯೋದಕ್ಕೆ ಅವ್ರಿಗೆ ಡಿಕ್ಟೇಷನ್ ಎಲ್ಲ ಕೊಟ್ಟಾಗ ಅವರು ಮಾಡ್ತಿದ್ದ ಮಿಸ್ಟೇಕ್ಗೆ ಮೇನ್ ರೀಸನ್ನೇ ಇದು. ಯಾವಾಗ ಮಕ್ಕಳು ಇದನ್ನು ಕರೆಕ್ಟಾಗಿ ಕಲಿತಾರೋ, ವರ್ಣಮಾಲೆ ಬರೆಯೋದು ಮಾತ್ರ ಅಲ್ಲ, ಉಚ್ಚಾರಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬಂದರೆ ಮಾತ್ರ ನಾವು ಹೇಳಿದ ಪದನ ತಪ್ಪಿಲ್ಲದೆ ಬರೀಲಿಕ್ಕೆ ಸಾಧ್ಯ ಮಕ್ಕಳು. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನ ಒಂದು ಸಾರಿ ಓದಿಸಿ ಚೆಕ್ ಮಾಡಿ ಅವರು ಕರೆಕ್ಟಾಗಿ ಓದ್ತಾ ಇದ್ದಾರಾ ಅಂತ. ಸೊ ಯೂಶ್ವಲಿ ನಾವು ಹೇಗೆ ಓದ್ತೀವಿ ವರ್ಣಮಾಲೆನ, ಅ ಆ ಇ ಈ ಉ ಊ ರು ಎ ಎ ಐ ಒ ಓ ಔ ಅಂ ಅಹ, ಇದು ಕರೆಕ್ಟ್ ಇದೆ. ಸೊ ಮಕ್ಕಳು ನೆಕ್ಸ್ಟ್ ಓದುವಾಗ ಅದನ್ನೇ ಕಾಪಿ ಮಾಡ್ತಾರೆ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ, ಅದು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಈವನ್ 8th 9th ಮಕ್ಕಳು ಸಹ ಅದೇ ಥರ ಓದುತ್ತಾರೆ. ಕ ಆದಮೇಲೆ ಖ ಅಂತ ಹೇಳಬೇಕು, ಆದರೆ ಅವರು ಕಾ ಅಂತ ಹೇಳ್ತಾರೆ. ಕ ಕಾ, ಗ ಗ, ಜ್ಞ ಅಂತ ಹೇಳ್ತಾರೆ. ಚ ಚ, ಜ ಜ, ಜ್ಞ ಅಂತ ಹೇಳ್ತಾರೆ. ಬಟ್ ಆ ಪ್ರೊನೌನ್ಸಿಯೇಷನ್ ಕಂಪ್ಲೀಟ್ಲಿ ರಾಂಗ್. ಈ ಥರ ಆದಾಗ ಮಕ್ಕಳಿಗೆ ನಾವು ಯಾವುದೇ ಪದ ಹೇಳಿದಾಗಲೂ ಕರೆಕ್ಟಾಗಿ ಅದನ್ನು ಬರೀಲಿಕ್ಕೆ ಬರಲ್ಲ. ಸೊ ಕ ಆದಮೇಲೆ ಅದು ಅಲ್ಪ ಪ್ರಾಣ, ಮೊದಲನೇ ಕ, ಎರಡನೇ ಖ ಅದು ಮಹಾಪ್ರಾಣ. ಸೊ ಮಕ್ಕಳಿಗೆ ನೀವು ಇದನ್ನು ಹೇಗೆ ಹೇಳ್ಕೊಡ್ಬೇಕು ಅಂತಂದರೆ, ಅವ್ರ ಸ್ಕೂಲಲ್ಲಿ ಹೇಗಾದರೂ ಕಲ್ತಿರಲಿ, ಆ್ಯಸ್ ಅ ಮದರ್ ಮನೆಗೆ ಬಂದ ತಕ್ಷಣ ಒಂದು ಸಾರಿ ಮಗು ಹೇಗೆ ಓದುತ್ತೆ ಅಂತ ನೀವು ಚೆಕ್ ಮಾಡಿ ಅಲ್ಪ ಪ್ರಾಣ ಮಹಾಪ್ರಾಣದ ಅರಿವನ್ನು ಮಕ್ಕಳಿಗೆ ನೀವು ಮೂಡಿಸ್ಬೇಕು. ತುಂಬಾ ಇಂಪಾರ್ಟೆಂಟ್ ಅದು. ಕ ಖ, ಗ ಘ, ಜ್ಞ. ಆ ಮಗುಗೆ ಹೇಗೆ ಗೊತ್ತಾಗಬೇಕು ಅಂದರೆ, ಫಸ್ಟ್ ಕ ಆದಮೇಲೆ ಸೆಕೆಂಡ್ ಕಾಗೆ ನಿನ್ನ ಬಾಯಿ ಮುಂದೆ ಕೈ ಇಟ್ಕೋ, ನೀನು ಹೇಳುವಾಗ ಗಾಳಿ ನಿನ್ನ ಕೈಗೆ ಬರಬೇಕು, ಆಗ ಅದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅಂತ ಹೇಳಬೇಕು. ಮಹಾಪ್ರಾಣಕ್ಕೆ ನಾವು ಅಕ್ಷರವನ್ನು ಹೇಳಿದಾಗ ಗಾಳಿ ಹೊರಗೆ ಬರುತ್ತೆ, ಫೋರ್ಸ್ ಆಗಿ ಹೊರಗಡೆ ಬರುತ್ತೆ, ಆಗ ಅದು ಮಹಾಪ್ರಾಣ ಆಗುತ್ತೆ. ಸೊ ಈ ಥರ ಟೆಕ್ನಿಕನ್ನು ನೀವು LKGಯಿಂದನೇ ಮಗುಗೆ ಹೇಳ್ಕೊಡ್ತಾ ಬಂದಾಗ ಅಕ್ಷರಗಳನ್ನು ಗುರುತಿಸುವಾಗಲಿ, ನೋಡದೆ ಪದಗಳನ್ನು ಬರೆಯುವಾಗಲಿ ಮಗು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ. ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಅಲ್ಪ ಪ್ರಾಣ ಮಹಾಪ್ರಾಣವನ್ನು ಉಚ್ಚಾರಣೆ ಮಾಡೋದು ಮಕ್ಕಳು ತಪ್ಪಾಗಿ ಕಲಿತ್ರೆ ಆಟೋಮೆಟಿಕಲಿ ಅವರು ಬರೆಯುವಾಗ ಪದಗಳನ್ನು ತಪ್ಪು ಮಾಡ್ತಾರೆ. ಮಕ್ಕಳು ಕನ್ನಡನ ತಪ್ಪು ಬರೀತಾರೆ, ನೋಡ್ಕೊಂಡು ಬರೀತಾರೆ, ನೋಡದೆ ತಪ್ಪು ಬರೀತಾರೆ ಅನ್ನೋದಕ್ಕೆ ಕಾರಣ ಇದೇನೆ. ಆ ಮಗುಗೆ ಆ ಪದ ಯಾವುದು ಅಂತ ಗೊತ್ತಿದೆ, ಬಟ್ ಯಾವ ಅಕ್ಷರನ ಯೂಸ್ ಮಾಡಿ ಬರೀಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಇನ್ನು ಉಳಿದಾಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದ್ದಾವೆ. ಅದರಲ್ಲಿ
ಸ್ವರಗಳು ವ್ಯಂಜನಗಳು ಅಂತ ಡಿವೈಡ್ ಮಾಡ್ತೀವಿ. ಸ್ವರಗಳಲ್ಲಿ 13 ಅಕ್ಷರಗಳು ಸ್ವರಗಳಾದರೆ ಮತ್ತು ಅಹನ ನಾವು ಯೋಗವಾಹಕಗಳು ಅಂತ ಕರಿತೀವಿ. ಅದರಲ್ಲಿ ಅನುಸ್ವಾರ ಆಗುತ್ತೆ, ಅಹ ವಿಸರ್ಗ ಆಗುತ್ತೆ. ಹೌದಾ? ಸೊ ಹಾಗೇನೇನು ವ್ಯಂಜನಗಳು ನಿಮಗೆ ಗೊತ್ತೇ ಇದೆ. ಸಾರಿ, ಬಟ್ ನಾನು ಆ್ಯಸ್ ಎ ಟೀಚರ್ ಮಕ್ಕಳ ಬೇಸಿಕಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ಹೇಳ್ತಿದ್ದೀನಿ. ಇದನ್ನು ಹೇಳ್ಕೊಡ್ಬೇಕಾ ಅಂತ ದಯವಿಟ್ಟು ಅಂದ್ಕೋಬೇಡಿ. ಸೊ ಪ್ರೊನೌನ್ಸಿಯೇಷನಲ್ಲಿ ವ್ಯಂಜನಗಳಲ್ಲಿ ಬಂದಾಗ ಅಲ್ಪಪ್ರಾಣ ಮಹಾಪ್ರಾಣವನ್ನು ಕರೆಕ್ಟಾಗಿ ಮಕ್ಕಳಿಗೆ ಹೇಳ್ಕೊಡಿ. ನಾನು ಆಗಲೇ ಹೇಳಿದಾಗೆ ಅಲ್ಪಪ್ರಾಣ ಕರೆಕ್ಟಾಗಿ ಬರುತ್ತೆ. ಮಹಾಪ್ರಾಣ ಟೈಮಲ್ಲಿ ಬಾಯಿ ಮುಂದೆ ಕೈ ಇಟ್ಕೊಂಡು ಪ್ರೊನೌನ್ಸ್ ಮಾಡೋ ಥರ ಅಭ್ಯಾಸ ಮಾಡಿಸಿ. 1-2 ತಿಂಗಳ ಥರ ಮಾಡಿದ್ರೆ ಮಗು ಈಸಿಯಾಗಿ ತಪ್ಪಿಲ್ದೇ ಉಚ್ಚಾರಣೆನ ಕಲಿಯುತ್ತೆ. ಉಚ್ಚಾರಣೆ ಕರೆಕ್ಟಾಗಿ ಕಲಿತ ಮೇಲೆ ತಪ್ಪಿಲ್ದೇ ಬರೀತಾರೆ. ಹಾಗೆಯೇ ಕೊನೆ ಅಕ್ಷರಗಳು ನ್ಯ, ನ, ಣ, ನ, ಮ ಏನು ಬರ್ತವೆ ಇದು ಅನುನಾಸಿಕಗಳು. ಯಾಕಂದರೆ ಮೂಗಿಂದ ಅದನ್ನು ಉಚ್ಚಾರ ಮಾಡ್ತೀವಿ ಅಂತ. ಇನ್ನು ಹಾಗೆಯೇ ಅವರ್ಗೀಯ ವ್ಯಂಜನಗಳು 9 ಬರ್ತವೆ. ಯಾರ, ಲವ, ಶ, ಶ, ಸ, ಹ, ಳ. ಈ 3 ಸಾಗಳನ್ನು ಬರೆಯುವಾಗಲೂ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ಶ ಅನ್ನೋದು ನಾಲ್ಗೆ ಹಿಂದ್ಗಡೆ ಬರುತ್ತೆ. ಶ ಅದು ನಾಲ್ಗೆ ಮಧ್ಯಭಾಗ ಬರಬೇಕು. ಸ ಅನ್ನೋದು ನಾಲ್ಗೆ ತುದಿಲಿ ಬರಬೇಕು. ಶ, ಶ, ಸ. ಸೊ ನಾಲ್ಗೆ ಹಿಂದ್ಗಡೆ, ಮಧ್ಯಭಾಗ ಮುಂದ್ಗಡೆ. ಸೊ ಈ ಥರ ಉಚ್ಚಾರಣೆ ಮಾಡಬೇಕು ಅಂತ ನೀವು ಮಗುಗೆ ಹೇಳ್ಕೊಡಿ. ಡೆಫಿನೆಟಾಗಿ ಕರೆಕ್ಟಾಗಿ ಮಕ್ಕಳು ಪ್ರೊನೌನ್ಸ್ ಮಾಡೋದನ್ನು ಕಲಿತಾರೆ, ಜೊತೆಗೆ ತಪ್ಪಿಲ್ದೇ ಬರೆಯೋದನ್ನು ಕಲಿತಾರೆ. ನಾವು ಇಲ್ಲೇ ಎಡುವುದು, ಟೀಚರ್ಗಳಾಗಿಯೂ ಎಡುತ್ತೀವಿ, ಪೇರೆಂಟ್ಸ್ ಆಗು ಎಡುತ್ತೀವಿ. ಆ ಥರ ಕೆಲಸ ಆಗಬಾರ್ದು ಅನ್ನೋ ಕಾರಣಕ್ಕೆ ನನಗೆ ಇದನ್ನು ನಿಮಗೆ ತಿಳಿಸ್ಲೇಬೇಕು ಅಂತ ಅನ್ನಿಸ್ತು. ವೈ ಬಿಕಾಸ್ ಲಾಸ್ಟ್ ವೀಕ್ ನಾನು ಸಾನುಗೆ ಡಿಕ್ಟೇಷನ್ ಕೊಟ್ಟಾಗ ಅವಳಿಗೆ ಪದಗಳನ್ನು ಬರೆಯೋದು ಗೊತ್ತು, ಬಟ್ ಅಲ್ಪಪ್ರಾಣ ಮಹಾಪ್ರಾಣ ಬರೆಯುವಾಗ ತಪ್ಪು ಮಾಡ್ತಾಯಿದ್ಲು. ಸೊ ಹಾಗಾಗಿ ಮೇ ಬಿ ಇದೇ ಥರ ಸಮಸ್ಯೆ ತುಂಬ ಮಕ್ಕಳಿಗಿರ್ಬೋದು, ಕೆಲವೊಮ್ಮೆ ದೊಡ್ಡವ್ರಿಗೂ ಇರುತ್ತೆ ಅನ್ನೋ ಕಾರಣಕ್ಕೆ, ಅಥವಾ ಇದನ್ನು ಅಷ್ಟೊಂದು ಸೀರಿಯಸ್ಸಾಗಿ ತಗೊಂಡಿರಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ. ಪದೇ ಪದೇ ಹೇಳ್ತಿದ್ದೀನಿ, ತಪ್ಪಿದರೆ ಸಾರಿ. ಬಟ್ ಇದು ಬೇಸಿಕ್ ಆಗಿರೋದ್ರಿಂದ ನಿಮ್ಮ ಸ್ಟಡೀಸ್ಗೆ ಅನ್ನೋಕ್ಕಿಂತ ನಿಮ್ಮ ಮಕ್ಕಳ ಫೌಂಡೇಶನ್ ಸ್ಟ್ರಾಂಗ್ ಆಗಿರೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನಾವು ಡಿಕ್ಟೇಷನ್ ಕೊಟ್ಟಾಗ ಆನೆ ಅಂತ ಕೊಡ್ತೀವಿ. ಆ ಬರಿಬೇಕು, ಮಗುಗೆ ಗೊತ್ತು ಬರೆಯೋದಕ್ಕೆ, ಆದರೆ ಅವನು ಮೊದಲನೇ ಆ ಬರೀತಾನೆ. ಆಯಿತಾ? ಹಾಗೆಯೇ ನಾವು ಫಲ ಅಂತ ಹೇಳ್ತೀವಿ, ಅವನು ಫ ಅಂದ್ಕೊಂಡಿರಲ್ಲ, ಅದನ್ನು ಪ ಅಂದ್ಕೊಂಡಿರ್ತಾನೆ. ಹಾಗಾಗಿ ಫಲ ಅಂತ ಬರೀತಾನೆ, ಮೊದಲನೇ ಪ ಯೂಸ್ ಮಾಡ್ತಾನೆ. ಆಯಿತಾ? ಸೊ ಈಗೇನೆ ಲ ಮತ್ತು ಳನಲ್ಲಿ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಹೇಳಬೇಕು, ಕೊನೆ ಅಕ್ಷರ ಇದೆಯಲ್ಲ ನಳ ಅಂದಾಗ ನಲ ಅಂತ ಬರೀತವೆ, ಕೊನೆ ಅಕ್ಷರ ಬರಿಬೇಕು ಳ ಬರಿಬೇಕು ಅಂದಾಗ ನಳ ಅಂತ ಬರೀತವೆ. ಮತ್ತು ಈ ಥರದ ಮಿಸ್ಟೇಕ್ಸ್ ಆಗೋದ್ರಿಂದ ದಯವಿಟ್ಟು ಒಂದು ಸಾರಿ ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬೇಕಿದ್ದರೆ ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ನಿಮ್ಮ ಮಕ್ಕಳನ್ನು ಚೆಕ್ ಮಾಡಿ. ಕರೆಕ್ಟಾಗಿ ಮಕ್ಕಳೇನಾದ್ರು ಪ್ರೊನೌನ್ಸ್ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಓಕೆ, ಕರೆಕ್ಟ್ ಮೆಥಡಲ್ಲಿ ಕಲಿತಿದ್ದಾರೆ ಅಂತ. ಯಾರ್ಯಾರು ಅಲ್ಪಪ್ರಾಣ ಮಹಾಪ್ರಾಣನ ರಾಗ ಹೇಳ್ಕೊಂಡು ಹೇಳ್ತಾರೋ, ಕ, ಕ, ಗ, ಗ, ಞ, ಚ, ಚ, ಜ, ಜ, ಞ, ಈ ಥರ ಏನಾದರೂ ಮಗು ಹೇಳಿದ್ರೆ ಅದು ತಪ್ಪು ಕಲಿಕೆ. ಸೊ ಹಾಗಾಗಿ ಅದನ್ನು ಆ್ಯಸ್ ಅ ಪೇರೆಂಟ್ ನೀವು ಕರೆಕ್ಟ್ ಮಾಡಿಕೊಂಡ್ರೆ ಮುಂದೆ ಕನ್ನಡ ಬರೆಯೋದಕ್ಕೆ ಮಕ್ಕಳಿಗೆ ಕಷ್ಟ ಆಗಲ್ಲ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.